ವರ್ಷ ಅಲ್ಲ 40 ವರ್ಷ ಆದ್ರೂ ಈ ಕ್ರೇಜ್ ಹಿಂಗೆ ಇರುತ್ತೆ. 40 ವರ್ಷ ಇವಾಗ ಸಾಯಂಕಾಲ ಗಂಟೆ ಅಭಿಮಾನಿ ಅಲ್ಲ, ಸಾಯ ತನಕನೂ ಅಭಿಮಾನಿಗಳೇ. ನೋಡ್ತಾ ಇದ್ರಲ್ಲ ಸರ್ ನೀವೇ, ಕ್ರೇಜ್ ಎಲ್ಲ ನೋಡ್ತಾ ಇದ್ರಲ್ಲ ನೀವೇ, ಸಾಯ ತನಕನೂ ಅಭಿಮಾನಿಗಳೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಪರಮಾತ್ಮ ಅಪ್ಪು ಬಾಸ್. ಇದು ಮೂವಿ ನೋಡಿದ್ದಲ್ಲ, ದೇವ್ರು ನೋಡಿ ಬಂದ್ರ ದೇವ್ರು. ಒಳ್ಳೇದು. ಅಪ್ಪನ ಪಿಕ್ಚರ್ ನಂಬರ್ 1 ಅಂತ ವ್ಯಕ್ತಿ ಮುಂದೆ ಸಿಗಲ್ಲ. ಅಪ್ಪು ನಂಬರ್ 1 ಅಂತ ಪಿಕ್ಚರ್ ಇನ್ ಮುಂದೆ ಸಿಗಲ್ಲ. ಅವನು ಒಂದು ದೇವತಾ ಮನುಷ್ಯ. ಏನೋ ಡ್ಯೂಟಿಲಿತ್ತು, ಏನೋ ನೋಡೋಣ ಒಂದು 2 ನಿಮಿಷ ಅಂತ ಬಂದೆ. ಈ ತರ ಫಿಲಮ್ ಲೈಫ್ ಅಲ್ಲಿ ನೋಡಕ್ ಆಗೋದಿಲ್ಲ. ಆದ್ರೆ ನಮ್ಮ ಬಾಸ್ ಒಂದು 20 ವರ್ಷ ಇಟ್ಬಿಟ್ಟಿದ್ರೆ ಇನ್ನು ಎಂತ ಫಿಲಮ್ಗಳು ಕೊಡ್ತಾ ಇದ್ರ ಗೊತ್ತಿಲ್ಲ. ಅಭಿಮಾನಿಗಳು ಸಾಗರ ನೋಡ್ತಾ ಇದ್ರೆ ಇಲ್ಲಿ ಫ್ಯಾನ್ ವಾರ್ಗಳು ಏನಿಲ್ಲ, ಎಲ್ಲ ಅವ್ರವ್ರ ಪ್ರೀತಿಯಿಂದ ಬಂದಿರೋದು ಅಷ್ಟೇ. ಫ್ಯಾನ್ಸ್ ವಾರೇ ಇಲ್ಲ. ಇದು ಹೌಸ್ಫುಲ್ ಆಗ್ಬೇಕು, ಹೌಸ್ಫುಲ್ ಆಗ್ಬೇಕು ಫಿಲಮ್. ಬಾಸ್ ಅಂದ್ರೆ ಅಪ್ಪು. ಅವ್ರ ಮನೆಯವ್ರ ಬಗ್ಗೆ ಆಗ್ಲಿ, ಬೇರೆಯವ್ರ ಬಗ್ಗೆ ಆಗ್ಲಿ ಕೆಟ್ಟ ಕಾಮೆಂಟ್ ಮಾಡ್ಬಿಡಿ. ಯಾಕೆಂದ್ರೆ ಅವ್ರ ಫ್ಯಾನ್ಸ್ಗಳು, ಒಳ್ಳೆ ಫ್ಯಾನ್ಸ್ಗಳು ಇದ್ದಾರೆ. ಅವ್ರ ಮನೆ ಬಗ್ಗೆ ಯಾರು ಕೆಟ್ಟ ಕಾಮೆಂಟ್ ಮಾಡ್ಬಿಡಿ ಅಷ್ಟೇ. ಇದೊಂದು ರಿಕ್ವೆಸ್ಟ್ ಅಷ್ಟೇ. ಯಾಕೆಂದ್ರೆ ಪಾಪ ಅವ್ರು ಎಲ್ಲೋ ಅವ್ರೆ, ದೇವ್ರಾಗವ್ರೆ ಅವರು. ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ. ಈಗ ಅನ್ಭವಿಸ್ತಾ ಇರೋದು ಸಾಕು. ಜನಗಳು ಏನೇನ್ ಮಾಡೋರೆ, ಏನೇನ್ ಕತೆ ಎಲ್ಲಾ ಜನಗಳಿಗೂ ಗೊತ್ತಾಗೈತೆ. ನಮ್ ಬಾಸು ಇಲ್ಲವ್ರೆ, ಕೆಲವರು ಎಲ್ಲವ್ರೆ. ಈ ಕ್ರೇಜ್ ಈ ತರ ಕ್ರೇಜ್ ಬರುತ್ತಾ? 24 ವರ್ಷ ಆದ್ಮೇಲೂ ಈ ತರ ಫಿಲಮ್ ಬರ್ಬೇಕು. ಯಾರು ದುಡ್ಡು ಕೊಟ್ಟು ಯಾರು ಬಂದಿಲ್ಲ. ಅವ್ರವ್ರ ಕಷ್ಟಪಟ್ಟು ಅವ್ರ ಬೆವ್ರು ಸುರ್ಸ್ಕೊಂಡು ಬಂದಿರೋದು ಫಿಲಮ್ಗೆ. ಯಾರು ನೋಡಿಲ್ಲ ಇಲ್ಲ. ಆದ್ರೆ ವರ್ಷಕ್ಕೊಂದು ಫಿಲಮ್ ಕೊಟ್ರೆ ಸಾಕು ನಮಗೆ. ವರ್ಷಕ್ಕೊಂದೇ ಒಂದು ಫಿಲಮ್. ಯಾವ ಫಿಲಮ್ ಅಲ್ಲ ಅಪ್ಪು ಬಾಸ್ ಫಿಲಮ್ ಆಗ್ಬೇಕು ಅಷ್ಟೇ. ನಮ್ಗೆ ಇದೇನು ಬೇಕಾಗಿಲ್ಲ. ನಾವೆಲ್ಲ ಅವಾಗಿನ ನೋಡಿ ಬೆಳೆದ್ಬಿಟ್ಟಿವಿ. ತಿರ್ಗಾ ನಾವೆಲ್ಲ ಬೆಳೆದಿದೀವಿ. ನಾವು ದೊಡ್ಡ ಮನೆ ಆದ್ರೆ ಯಾರು ಬಿಡ್ಸಕ್ಕಾಗಲ್ಲ ಸರ್. ಪ್ರಪಂಚದಲ್ಲಿ ಒಂದೇ ಮನೆ, ಅದು ಮುಂದಿನ ವರ್ಷ ಅಭಿಮಾನಿಗಳು ಯಾವ ಫಿಲಮ್ ಹೇಳ್ತಾರೋ ಅದಕ್ಕೆ ನಾವು ಬರಕ್ ರೆಡಿ ಇದೀವಿ. ನಾವು ಅಭಿಮಾನಿಗಳು ಯಾವ ಫಿಲಮ್ ಅದಕ್ಕೆ ನಾವು ರೆಡಿ ಇದೀವಿ. ಅಭಿಮಾನಿಗಳು ಯಾವ ಫಿಲಮ್ ಹೇಳ್ತಾರೋ ಅಪ್ಪು ಬಾಸ್ ಬಗ್ಗೆ ಡೈಲಾಗ್ ಏನ್ ಕಮ್ಮಿನೇ ಇಲ್ಲ ಸರ್. ಡೈಲಾಗ್ ಸಡನ್ ಆಗಿ ಕೇಳ್ಬಿಟ್ಟೆ ಬರ್ತಾ ಇಲ್ಲ. ಜೀವನ ಅದು ಸುಖವಾಗಿರ್ಬೇಕು. ಇರೋದು ಜೀವನ. ಮುಂದೆ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ. ಅವ್ರು ಇರ್ಲಿ ಇಲ್ದವ್ರು ನಾವು ಮಾತ್ರ ಬರ್ತಾ ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ. ಇಲ್ಲಿರೋರು ಅಪ್ಪು ಒಬ್ರೇ ಲೋಕಲ್. ಜೈ ಅಪ್ಪು ಬಾಸ್. ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ. ಇಲ್ಲಿರೋರು ಅಪ್ಪು ಒಬ್ರೇ ಲೋಕಲ್. ಜೈ ಅಪ್ಪು ಬಾಸ್. ಒಂದು ರಿಕ್ವೆಸ್ಟ್ ಎಲ್ಲಾ ಫ್ಯಾನ್ಸ್ ಇಂದ, ನೆಕ್ಸ್ಟ್ ವರ್ಷ ಅರಸು ಫಿಲ್ಮ್ ರಿಲೀಸ್ ಮಾಡ್ಬೇಕು ಅಂತವ್ರೆ. ದಯವಿಟ್ಟು ರಾಜ್ ದ ಶೋ ಮೇಲೆ ರಿಲೀಸ್ ಮಾಡಿ ಪ್ಲೀಸ್. ಅಶ್ವಿನಿ ಮೇಡಮ್ ಪ್ಲೀಸ್. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್.